ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗೊತ್ತಲ್ಲ ನಿಮಗೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ತುಂಬ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿಕೊಂಡ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಹಬ್ಬ ಗೊತ್ತಲ್ಲ ನಿಮಗೆ, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಯಾವುದೇ ಒಂದು ಹಬ್ಬ ಮಾಡಿದ್ರೂ ಅದ್ರ ಹಿಂದೆ ಒಂದು ಉದ್ದೇಶ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಸುಮ್ಮನೆ ಮುಂಚೆಯಿಂದಲೂ ನಡೆಸ್ಕೊಂಡು ಬಂದಿರಲ್ಲ. ಒಂದು ಹಬ್ಬಗಳು ಅಂದ್ರೇ ಅದೊಂಥರ ಖುಷಿ ಅಲ್ವಾ? ವರ್ಷದಲ್ಲಿ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬನ ತುಂಬ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ. ಇವಾಗ ನಮ್ಮ ರೈತರುಗಳಿಗೆ ಬಂದರೆ ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ. ಮತ್ತು ಈ ಹಬ್ಬನ ಸೂರ್ಯ ದೇವಂಗೋಸ್ಕರ ಇದನ್ನು ಹಬ್ಬ ಮಾಡೋದು. ಸೂರ್ಯ ತನ್ನ ಸ್ಥಾನವನ್ನು ಅಂದರೆ ಬದಲಾಯಿಸ್ತಾರೆ ಅಂತ ಹೇಳಿ ಹಬ್ಬನ ಮಾಡೋದು. ಏನು ಅಂದರೆ ನಿಮಗೆ ಗೊತ್ತಿರುತ್ತೆ, ಇಷ್ಟು ದಿನ ಬೆಳಕು ಕಡಿಮೆ ಇರ್ತಿತ್ತು, ನೈಟು ಜಾಸ್ತಿ ಆಗ್ತಿತ್ತು. ಇಲ್ಲಿಂದ ಅಂದರೆ ಇನ್ನು ಮುಂದೆ ಹಗಲು ಬೇಸಿಗೆಗಾಲ ಬರ್ತಾ ಹಗಲು ಜಾಸ್ತಿ ಆಗ್ತಾ ಬರುತ್ತೆ, ನೈಟು ಅಂದರೆ ರಾತ್ರಿ ಕಡಿಮೆ ಆಗ್ತಾ ಬರುತ್ತೆ. ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮತ್ತು ನಾನು ಅಂದರೆ ಮಲಗಬೇಕಾದ್ರೇ ಎಲ್ಲ ರೆಡಿ ಮಾಡಿ, ನೆಲ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ. ಗೆಣಸು ಕಡಲೆಕಾಯಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ. ಮತ್ತು ಬೆಳಗಿನ ಜಾವ 3 ಗಂಟೆ ನಾನು ಎದ್ದಾಗ, 3 ಗಂಟೆಗೆ ಎದ್ದು ಮತ್ತೆ ನೆಲ ಎಲ್ಲ ಮತ್ತೊಂದು ಸಲ ಕ್ಲೀನ್ ಮಾಡಿಕೊಂಡು, ಅದು ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸ್ಬೇಕು ಅಲ್ವಾ, ಅವನ್ನೆಲ್ಲ ಬೇಯಕ್ಕಿಡೋಣ ಅಂತೇಳಿ ಸ್ನಾನ ಮಾಡ್ಕೊಂಡು ಬಂದು ಬೇಯಕ್ಕಿಡೋಣ ಅಂತ ಬಂದೆ. ಮತ್ತು ನನಗೆ ಮಾಮೂಲಿ ಡೈಲಿ ಬಿಸಿನೀರು ಕುಡಿದೋ ಅಭ್ಯಾಸ, ಅದಕ್ಕೆ 1 ಲೋಟ ಬಿಸಿನೀರು ಇಕ್ಕೋತಾ ಇದ್ದೀನಿ. ಮತ್ತು ಕೆಲವು ಕಡೆ ಎಲ್ಲ ಹಸುಗಳಿಗೆ ಕಿಚ್ಚಾಯಿಸೋದು ಅಂತಾರೆ ಅಲ್ವಾ, ಅದು ಕೂಡ ಮಾಡ್ತಾರೆ. ನಮ್ಮೂರಲ್ಲಿ ಆ ಥರ ಯಾರೂ ಮಾಡಲ್ಲ, ಕೆಲವು ಕಡೆ ಮಾಡ್ತಾರೆ, ನಾನು ನೋಡಿದ್ದೀನಿ. ಮತ್ತು ನೀವೆಲ್ಲ ಹೇಗೆ ಹಬ್ಬ ಮಾಡ್ತೀರಾ? ಹೇಗೆ ಅಂದರೆ ಮಾಮೂಲಿ ನಮ್ಗೆ ಏನು ಗೊತ್ತಾ, ನಾವು ಚಿಕ್ಕ ಹುಡುಗರಲ್ಲಿ ಇರಬೇಕಾದ್ರೆ ಕಣ ಅಂದರೆ ರೈತರು ಬೆಳೆದಿರೋ ಅಂಥ ಬೆಳೆ, ರಾಗಿ ಇರ್ಬೋದು, ಭತ್ತ ಇರ್ಬೋದು, ಜೋಳ, ಈ ಥರದ್ದೆಲ್ಲದೂ ಒಂದು ಕಣ ಅಂತ ಹೇಳ್ಬಿಟ್ಟು ಮಾಡಿ ಅದಕ್ಕೆ ರಾಶಿ ಮಾಡಿ ಪೂಜೆ ಮಾಡ್ತಿದ್ರು ಹಿಂದೆಲ್ಲ. ಅಂದರೆ ನಾವು ಚಿಕ್ಕ ಹುಡುಗರಲ್ಲಿ ಇರಬೇಕಾದ್ರೆ, ಇವಾಗಲೂ ಮಾಡ್ತಾರೆ, ಬಟ್ ಅಪರೂಪ ಅದನ್ನು ಮಾಡೋದು. ನಾವು ಚಿಕ್ಕ ಹುಡುಗ್ರಂಗೆ ನೋಡಿದ್ದು ಅಲ್ಲಿ ಆ ಪೂಜೆ ಎಲ್ಲ ಮಾಡಿ ಪಲ್ಲಾರ ಕೊಡ್ತಾರೆ ಅಲ್ವಾ, ಅದಕ್ಕೋಸ್ಕರನೇ ಎಷ್ಟೋ ದಿನ ಹೋಗಿದ್ದೀವಿ ಇಸ್ಕೊಂಡು ತಿನ್ನೋಕ್ಕೆ ಅಂತಲೇ. ಅದು ಒಂದು ಕಾಲ ಅಲ್ವಾ, ಚೆನ್ನಾಗಿರ್ತಿತ್ತು ಆವಾಗ್ಲೂ. ಇವಾಗ ಅದೆಲ್ಲ ಕಡಿಮೆ, ಕಣ ಎಲ್ಲ ಮಾಡಲ್ಲ. ಇವಾಗ ಮಿಷಿನ್ಗಳೆಲ್ಲ ಬಂದಿರೋದ್ರಿಂದ ಯಾರೂ ಆ ಥರ ಎಲ್ಲ ಮಾಡಿ ಪೂಜೆ ಮಾಡಲ್ಲ, ರಾಶಿ ಎಲ್ಲ ಹಾಕಿ. ಅದನ್ನೇ ಇದು ಸುಗ್ಗಿ ಹಬ್ಬ ಅಂತಲೇ ಕರೀತಾರೆ. ರೈತರು ಬೆಳೆದಿರೋಂಥ ಬೆಳೆನೆಲ್ಲ ಒಂದು ಕಡೆ ಕೂಡಿ ಹಾಕಿ ಅದನ್ನು ಪೂಜೆ ಮಾಡೋದಕ್ಕೆ ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ. ಮತ್ತು ಕೆಲವು ಕಡೆ ಪೊಂಗಲ್ ಅದೆಲ್ಲ ಮಾಡ್ತಾರೆ. ಇನ್ನು ಕೆಲವು ಕಡೆ ಮಾಮೂಲಿ ಗೆಣಸು ಕಡಲೆಕಾಯಿ ಇಂಥವನ್ನೆಲ್ಲ ಬೇಯಿಸಿ ಬೆಳಗಿನ ಜಾವನೇ ಎದ್ದು ಪೂಜೆ ಮಾಡ್ತಾರೆ. ಮತ್ತು ನಾನು ಕೂಡ ಅವೆಲ್ಲ ಬೇಕಂತ ಇರ್ತವೆ ಅಂತ ಹೇಳ್ಬಿಟ್ಟು ಹೊರಗಡೆ ಬಾಗಿಲು ಎಲ್ಲ ರೆಡಿ ಮಾಡೋಣ ಅಂಥೇಳಿ ಬಂದೆ. ಅಂದರೆ ಚಳಿ ಕಡಿಮೆ ಇತ್ತಪ್ಪ, ಅದು ಖುಷಿ ಆಯಿತು. ಅಷ್ಟೊಂದು ಚಳಿ ಇರಲಿಲ್ಲ, ಚಳಿ ಕಡಿಮೆ ಇತ್ತು. ಮತ್ತು ಹಾಗೆ ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ, ಪಾಡುಗಳು ಬೇಕಂತ ಇರ್ತೇವೆ ಅಂತೇಳಿ ಪೂಜೆಗೂ ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ವೀಳ್ಯದೆಲೆ ಏನಪ್ಪ ಅಷ್ಟೊಂದವೆ ಅಂತ ಅಂದ್ಕೋಬೇಡಿ, ನಮ್ಮಮ್ಮ ಎಲೆ ಅಡಿಕೆ ಹಾಕ್ತಾರೆ. ಹಾಗಾಗಿ ಮೊನ್ನೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ರು. ದೊಡ್ಡಮ್ಮವ್ರ ಮನೆದು ವೀಳ್ಯದೆಲೆ ಐತೆ, ಅದರಿಂದ ಅವರು ಕಿತ್ಕೊಂಡು ಬಂದಿದ್ರು.
ವಿಡಿಯೋ ತುಂಬ ಲೆಂತ್ ಇತ್ತು. ನಾನು ಅದನ್ನು ಸ್ವಲ್ಪ ಫಾಸ್ಟ್ ಮಾಡಿ ಕಟ್ ಮಾಡಿ ಸ್ವಲ್ಪ ಹೊತ್ತಿನ ಮಾಡಿದ್ದೀನಿ ಅಷ್ಟೆ. ನಾವು ಈ ಥರ ಹಬ್ಬಗಳಲ್ಲಿ ಅಪರೂಪಕ್ಕೆ ಬೆಳಗಿನ ಜಾವನೇ ಎದ್ದು, ಅದು ಬಿಸಿ ನೀರಲ್ಲಿ ಸ್ನಾನ ಮಾಡೋದಕ್ಕೇ ಅಪ್ಪ ಚಳಿ ಅಂತೀವಿ. ಅದೇ ಅಯ್ಯಪ್ಪ ಸ್ವಾಮಿ ಮಾಲೆ ಅಂತ ಹಾಕಿಸ್ಕೊಂಡಿರ್ತಾರಲ್ಲ, ಅವರು ಬೆಳಗಿನ ಜಾವನೇ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು, ಅವ್ರಿಗೆ ಚಳಿ ಆಗಲ್ಲ ಅನಿಸುತ್ತೆ ಅಲ್ವಾ. ನಮ್ಮ ದೊಡ್ಡಮ್ಮನ ಮಗ ಒಬ್ಬರು ಹಾಕಿಸ್ಕೊಂಡಿದ್ದಾರೆ ಮಾಲೆನ. ಅಮ್ಮ ಅಲ್ಲಿಗೆ ಹೋಗಿದ್ರು, ಏನೋ ಪಾದ ಪೂಜೆ ಮಾಡ್ತಾರೆ ಮನೆಗೆ ಬಂದು ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿದರು. ಅಮ್ಮ ಹೋಗಿತ್ತು. ಮತ್ತು ಗುರುವಾರ ಅನಿಸುತ್ತೆ ಏನೋ ಅಲ್ಲಿ ಅದೇನೋ ಇಡುಮುಡಿ ಕಟ್ತಾರೆ ಅಂತಾರಲ್ಲ, ಅದು ಐತಂತೆ. ಗುರುವಾರನೂ ಹೋಗುತ್ತೆ ಅಮ್ಮ. ಅದೇ ಅವ್ರಿಗೆ ಚಳಿ ಆಗಲ್ಲ ಅನಿಸುತ್ತೆ. ನಾನು ಅಪ್ಪನ ಫೋನಿಂದನೇ ದೇವರು ಸಾಂಗ್ ಹಾಕ್ಕೊಂಡು ಮಾಡ್ತಾ ಇದ್ದೆ. ವಿಡಿಯೋ ಲೆಂತ್ ಜಾಸ್ತಿ ಇರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದೇ ಹಬ್ಬದ ಬಗ್ಗೆನೇ ಮಾತಾಡಬೇಕು. ಇನ್ನೊಂದು ಹೇಳಬೇಕು ನಿಮಗೆ, ಯಾವಾಗಲೂ ನಮ್ಮ ಜೀವನದಲ್ಲಿ ಖುಷಿನೇ ಇರಬೇಕು ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ನಮಗೆ ಹೆಂಗೆ ದುಃಖ, ಕಷ್ಟ, ದುಃಖ, ಸಿಹಿ, ಕಹಿ ಇದು ಹೆಂಗಿರುತ್ತೋ ಅದೇ ಥರ ನಮ್ಮ ಜೀವನದಲ್ಲೂ ದುಃಖ ಆಗಿರ್ಬೋದು, ಸುಖ ಆಗಿರ್ಬೋದು, ಎರಡು ಸಮನಾಗಿದ್ದರೆ ಅದು ಒಂದು ಜೀವನ ಅಂತ ಅನಿಸ್ಕೊಳ್ಳುತ್ತೆ ಅಲ್ವಾ. ಅದು ಬರಬಾರ್ದು ಅಂತ ಅಂದ್ಕೋಬಾರ್ದು, ಬಂದಿದ್ದನ್ನು ಹೇಗೆ ಫೇಸ್ ಮಾಡೋದು ಅಂತ ನಾವು ತಿಳ್ಕೊಬೇಕಾಗುತ್ತೆ ಅಷ್ಟೇ. ಆಮೇಲೆ ನಾನು ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೆ, ಏನಕ್ಕೆ ಅಂದರೆ ಟೈಮ್ ಆಗಿಬಿಡುತ್ತೆ ಅಂತೇಳಿ. ಒಂದು 5:30ಗೆಲ್ಲ ನಾನು ಪೂಜೆ ಮುಗಿಸಿದ್ದೆ. 3 ಗಂಟೆಗೆ ಎದ್ದಿದ್ದು, ಅಂದರೆ ಆರಾಮಾಗಿ ನಿಧಾನಕ್ಕೆ ಮಾಡಿದೆ. ಅಂದರೆ ಸ್ವಲ್ಪ ಟೈಮ್ ಆಗ್ತಾ ಅಯ್ಯೋ ಟೈಮ್ ಆಯ್ತಲ್ಲ ಅಂತ ಬೇಗ ಮುಗಿಸ್ತಾ ಇದ್ದೆ. ಮತ್ತು ಇದು ಏನದು ಎಳ್ಳು ಬೆಲ್ಲ, ನಾವು ಚಿಕ್ಕ ಹುಡುಗರಲ್ಲಿ ಏನು ಮಾಡ್ತಿದ್ವು ಅಂದರೆ ಮನೆಗೆ ಹೋಗಿ ಅದನ್ನು ಎಳ್ಳು ಬೆಲ್ಲನ ತಗೊಂಡೋಗಿ ಮನೆಗೆ ಹೋಗಿ ಅದನ್ನೆಲ್ಲ ಕೊಟ್ಟು ಬರ್ತಿದ್ದೋ. ಇವಾಗ ಏನಿಲ್ಲ, ಕೊಡೋದಿಲ್ಲ, ಏನಿಲ್ಲ. ಮನೆ ಹತ್ರ ಬಂದವ್ರಿಗೆ ಸ್ವಲ್ಪ ಕೊಡೋದು ಅಷ್ಟೆ. ಇನ್ನೆಲ್ಲೂ ಮನೆ ಹತ್ರ ಎಲ್ಲ ಹೋಗಿ ಇವಾಗ ಯಾರು ಕೊಡೋದು ಇಲ್ಲ ಅಂತ ಅನಿಸುತ್ತೆ. ಎಷ್ಟೋ ವೀಡಿಯೋನ ಲೆಂತ್ ಇದೆಯಲ್ಲ ಅದಷ್ಟು ಪೂರ್ತಿ ಕಟ್ ಮಾಡಿಬಿಟ್ಟಿದ್ದೆ ನಾನು. ಇನ್ನೂ ಸ್ವಲ್ಪ ಹಾಕೋದಿತ್ತು, ಕಟ್ ಮಾಡಿದ್ದೀನಿ. ಮತ್ತು ನಿಮಗೆ ಪೂಜೆ ಆದಮೇಲೆಲ್ಲ ಹೆಂಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ಮನೆಯಲ್ಲಿ ಪೂಜೆ ಮಾಡಿದ ದಿನ ಮನೆಯೆಲ್ಲ ಒಂಥರ ಶಾಂತವಾಗಿ ಅಂತ ಅನ್ನಿಸ್ತಿರುತ್ತೆ ಅಲ್ವಾ. ನೋಡಿ ಈ ಥರ ಇತ್ತು. ಸಿಂಪಲಾಗಿ ಮಾಡಿರೋದು ಹಬ್ಬನ. ನಮ್ಮ ಮನಸ್ಸಿಗೆ ಸಮಾಧಾನ ಆದರೆ ಆಯಿತು ಅಲ್ವಾ. ಮತ್ತು ಇದು ಸೂರ್ಯನಿಗೆ ಅಂತ ಹೇಳಿ ಇದು ಹೊರಗಡೆ ಇಟ್ಟಿರೋದು. ಇದು ಅಲ್ಲೂ ದೀಪ ಹಚ್ಚಿ ಅದು ಎಡೆಗೆ ಅಂತ ಎಲ್ಲ ಇಟ್ಟು
ಅಲ್ಲೂ ಪೂಜೆ ಮಾಡಬೇಕಂತೆ, ಹಾಗಾಗಿ ನಾನು ಮಾಡಿದ್ದೆ. ಮತ್ತು ಆ ರಂಗೋಲಿ ಬಿಡೋಕ್ಕೆ ನೈಟ್ ಎಷ್ಟೊತ್ತು ಟೈಮ್ ತೊಗೊಂಡೆ ಅಂದರೆ ನಾನು ಅದು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಿನೇ ನಾನು ಅದನ್ನು ಬಿಟ್ಟಿದ್ದು. ಮತ್ತು ಇದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅಲ್ಲಿ ಎಳ್ಳು ಬೆಲ್ಲ ಏನಕ್ಕೆ ಅಂದರೆ ಅಲ್ಲಿ ದೇವಸ್ಥಾನದ ಹತ್ರ ಇರೋರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಎಳ್ಳು ಬೆಲ್ಲನ ತಗೊಂಡೆ. ಮತ್ತು ಇಲ್ಲಿ ನಮ್ಮ ಊರಲ್ಲೇ ಒಂದು ಪುಟ್ಟದಾಗಿ ದೇವ್ರದ್ದು ಗದ್ಗೆ ಇತ್ತು ನಮ್ಮೂರಲ್ಲಿ. ಇಲ್ಲಿ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಮೊದಲಿಗೆ ಇಲ್ಲಿಗೆ ಬಂದು ಅಲ್ಲೇ ಒಂದು ಸ್ವಲ್ಪ ಜನ ಎಲ್ಲ ಮಾಡ್ಕೊಂಡು ಹೋಗಿದ್ರು ಪೂಜೆನ. ಆಮೇಲೆ ನಾವು ಹೋದ್ವಿ. ಅಂದರೆ ಕತ್ಲೆ ಅಂತ ಹೇಳ್ಬಿಟ್ಟು ಬೇಗ ಹೋಗಲಿಲ್ಲ. ಇಲ್ಲಿ ನಮ್ಮೂರಲ್ಲಿ ಅದು ದೇವ್ರಿಗೆ ದೇವಸ್ಥಾನ ಏನಿಲ್ಲ, ಅಂದರೆ ನಮ್ಮೂರಿಗೆ ಕರ್ಕೊಂಡು ಬರ್ತಾರೆ ಆ ದೇವರನ್ನ. ಆ ದೇವರು ಬಂದಾಗ ಕೂರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಗದ್ಗೆನ ಕಟ್ಟಿದ್ದಾರೆ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಅಂದರೆ ಪಕ್ಕದೂರಲ್ಲೇ ದೇವಸ್ಥಾನ ಇರೋದು, ಅಲ್ಲಿಗೆ ಹೋಗ್ತಾ ಇದ್ವಿ. ಇನ್ನೂ ಒಂದು 6:30 ಆಗಿತ್ತು, ಅಷ್ಟು 6:30 ಟೈಮ್ ಆಗಿತ್ತು. ಆದರೂ ಏನೂ ಕಾಣಿಸ್ತಾನೆ ಇರಲಿಲ್ಲ, ನಿಮಗೂ ಕೂಡ ಕಾಣಿಸ್ತಿಲ್ಲ ಅಂತ ಅಂದ್ಕೋತೀನಿ. ಮತ್ತು ಫೈನಲಾಗಿ ಅಲ್ಲಿಗೆ ಹೋದ್ವಿ, ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹೊರಟ್ವಿ ಅಲ್ಲಿಂದ. ದೇವರಿಗೆ ಅಲಂಕಾರನೂ ಹೂವಿನಿಂದ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದ್ವಿ. ನಾವು ಇಲ್ಲಿ ವರ್ಷವೂ ಸಂಕ್ರಾಂತಿ ಹಬ್ಬದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಬೇರೆ ಕಡೆ ಅಂತೂ ಹೋಗೋಕ್ಕಾಗಲ್ಲ, ಪಕ್ಕದಲ್ಲೇ ಇರೋ ಊರಿಗೆ ಹೋಗಿ ಮಾಡಿಸ್ಕೊಂಡು ಈ ದೇವಸ್ಥಾನವೂ ಕೂಡ ಇದನ್ನು ಮುಂಚೆ ದೇವಸ್ಥಾನ ಇತ್ತು, ಅದನ್ನು ಅಂದರೆ ಅದನ್ನು ಕಿತ್ತು ಇದನ್ನು ಸುಮ್ಮನೆ ದೇವ್ರನ್ನ ಕೂರ್ಸೋಕ್ಕೆ ಅಂತೇಳಿ ಬೇರೆ ಕಡೆ ಪಕ್ಕದಲ್ಲಿ ಒಂದು ರೂಮ್ ಥರ ಕಟ್ಟಿ ಈ ದೇವ್ರನ್ನ ಕೂರಿಸಿದ್ದಾರೆ. ಮತ್ತು ಅದ್ರ ಪಕ್ಕದಲ್ಲಿ ದೇವಸ್ಥಾನನ ಕಟ್ತಿದ್ದಾರೆ, ಹೊಸದಾಗಿ ಚೆನ್ನಾಗಿ ಕಟ್ತಿದ್ದಾರೆ. ಇದ್ರ ಪಕ್ಕನೇ ಇದೆ ಅದು ದೇವಸ್ಥಾನ ಕಟ್ತಿರೋದು, ಚೆನ್ನಾಗಿ ಕಟ್ತಿದ್ದಾರೆ, ದೊಡ್ಡದಾಗಿ ಚೆನ್ನಾಗಿದೆ ಅದನ್ನು. ಕಾಣೋದಿಲ್ಲ, ಅಲ್ಲಿರೋರಿಗೆ ಕೊಟ್ಟೆ ನಾನು. ಇನ್ನೂ ತುಂಬ ಜನ ಇದ್ದರು ಪೂಜೆ ಮಾಡ್ಸೋಕ್ಕೆ ಅಂತೇಳಿ ಬಂದಿದ್ದರು. ಅವರಿಗೆ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಬಂದು. ಈ ಥರ ನಾವು ಸಂಕ್ರಾಂತಿ ಹಬ್ಬನ ಆಚರಿಸ್ತೀವಿ. ನೀವೆಲ್ಲ ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳೋದಿಷ್ಟೇ, ನಾವು ಕೇಳ್ಕೋಬೇಕಾದ್ರೆ ಕಷ್ಟ ಕೊಡಬಾರ್ದು, ಖುಷಿನೇ ಕೊಡಿ ಅಂತೇಳಿ ಕೇಳ್ಕೋಬಾರ್ದು. ಕಷ್ಟ ಕೊಟ್ಟು ನಿಭಾಯಿಸೋ ಶಕ್ತಿ ಕೊಡೋ ದೇವ್ರೆ ಅಂತ ಕೇಳ್ಕೋಬೇಕಷ್ಟೆ. ಫೈನಲಿ ಮನೆಗೆ ಬಂದ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ ನಿಮಗೆ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಅಂತ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಲವ್ ಯು ಆಲ್. ಬಾಯ್.